ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಲ್ಗುಣಿ ಕ್ರಿಯೇಟರ್ಸ್. ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ, ಬೀಜಗಳನ್ನ ಸುಲಭವಾಗಿ ಯಾವ ಥರ ಹಾಕೋದು ಅಂತ ಹೇಳಿ. ಈ ವಿಡಿಯೋ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಗಾರ್ಡನಿಂಗ್ ಅನ್ನೋದು ತುಂಬ ಜನ ಹೆಣ್ಮಕ್ಳಿಗೆ ತುಂಬ ಪ್ರಿಯವಾಗಿರೋವಂಥ ಒಂದು ವಿಷಯ. ಸೊ ಮನೇಲಿ ಏನಾದ್ರು ಚಿಕ್ಕ ಮಕ್ಕಳು ಇದ್ದರೆ ಸಡನ್ನಾಗಿ ಮಣ್ಣಲ್ಲಿ ಕೈ ಹಾಕಿರ್ತಾರೆ, ಸಡನ್ನಾಗಿ ಹೋಗಿ ಮಗುನ ಎತ್ಕೊಳ್ಳೋದು, ಅದ್ರಲ್ಲಿ ತುಂಬ ಹೊತ್ತು ಕೈ ತೊಳ್ಕೊಳ್ಳೋದಷ್ಟೇ ಮಗು ಹತ್ತು ಸಾಕಾಗೋಗಿರುತ್ತೆ. ಸೊ ಇದೊಂದು ಕಾರಣಕ್ಕೆ ಒಂದು ಸುಲಭವಾಗಿ ಯಾವ ಥರ ಮಾಡ್ಬೋದು ಅಂತ ಹೇಳ್ತೀನಿ. ಅಂದರೆ ಕೈ ಸ್ವಲ್ಪ ಮಣ್ಣಾಗುತ್ತೆ, ಅಂದರೆ ಬೇಗ ತೊಳ್ಕೊಬೋದು. ಇದು ನಾನು ಪ್ರಯತ್ನ ಪಟ್ಟಿರೋದು, ಯಾಕಂದರೆ ನನಗೂ ಕೂಡ ಒಂದು ಪುಟ್ಟ 2 ವರ್ಷದ ಮಗು ಇರೋದು. ಸೊ ನಾನೇನಾದ್ರು ಕೆಲಸ ಮಾಡುವಾಗ ಮಣ್ಣಲ್ಲಿ ಕೈ ಹಾಕಿದಾಗ ಸ್ವಲ್ಪ ಕಷ್ಟ ಆಗೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಥರ ಸುಲಭವಾಗಿ ಬೀಜಗಳನ್ನ ಹಾಕಬಹುದು, ಅಂದರೆ ಮನೆ ಬಳಕೆಗೆ ಮಾತ್ರ ಇದು ಹಾಕ್ಬೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಹೇಗೆ ಅಂಥೇಳಿ ನಾನು ತೋರಿಸ್ಕೊಡ್ತೀನಿ. ಈಗ ನೀವು ನೋಡ್ತಾ ಇರೋದು, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದು ಹೀರೆಕಾಯ್ದು ಬೀಜ. ಈ ಥರ ಇರುತ್ತೆ ಹೀರೆಕಾಯಿ ಬೀಜ. ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಇದು ಬೆಂಡೆಕಾಯಿ ಬೀಜ ನೋಡ್ತಿರ್ಬೋದು ನೀವು. ಇದರಲ್ಲಿ 2 ಕಲರ್ ಇದೆ ನಾನೀಗ ತೋರಿಸ್ತಿರೋದ್ರಲ್ಲಿ. ಒಂದು ಸ್ವಲ್ಪ ಕಲರ್ ಡಾರ್ಕ್ ಇದೆ, ಇನ್ನೊಂದು ಸ್ವಲ್ಪ ಕಲರ್ ಬ್ರೈಟ್ ಇದೆ. ನೋಡಿ, ಹತ್ತಿರದಲ್ಲಿ ಇಟ್ಟು ತೋರಿಸ್ತೀನಿ ನೋಡಿ, ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಒಂದು ಡಾರ್ಕ್ ಇದೆ, ಒಂದು ಬ್ರೈಟ್ ಇದೆ. ಈಗ ಇದೆರಡನ್ನ ಸುಲಭ ವಿಧಾನದಲ್ಲಿ ಹಾಕೋದು ಹೇಗೆ ಅಂತ ಹೇಳಿದ್ರೆ, ಒಂದು ಸೌದೆ ಬರುತ್ತಲ್ಲ, ಅದನ್ನು ಪೆನ್ಸಿಲ್ ಥರ ಶಾರ್ಪ್ ಮಾಡಿ ಇಟ್ಕೋಬೇಕು. ಕುಡ್ಲಲ್ಲಿ ಅದು ಮಚ್ಚಲ್ಲಿ ಏನಾದ್ರು ಎರೆದುಬಿಟ್ಟು ಇಟ್ಕೊಂಡಿರಿ. ಸೊ ಮಳೆಗಾಲದಲ್ಲಿ ಮಣ್ಣು ಸ್ವಲ್ಪ ಹದ ಇರುತ್ತೆ, ಗಟ್ಟಿ ಏನಿರಲ್ಲ. ಸೊ ಒಂದ್ಸಲಿ ಅದನ್ನು ಚುಚ್ಚಿ ಸ್ವಲ್ಪ ಒಂದು ರೌಂಡ್ ಬಂದರೆ ಸಾಕು, ನಿಮಗೆ ಬೀಜ ಹಾಕೋವಷ್ಟು ಜಾಗ ನಿಮಗೆ ಅದರಲ್ಲಿ ಇರುತ್ತೆ. ಇಷ್ಟ ಆಗಿದೆಯಲ್ಲ. ಇವಾಗ ನಾನು ಇದಕ್ಕೆ ಹೀರೆ ಬೀಜ ಹಾಕ್ತೀನಿ. ನೋಡ್ತಾ ಇರ್ಬೋದು ನೋಡಿ, ಹೀರೆ ಬೀಜ. ಇದನ್ನು ಹಾಕಿಬಿಟ್ಟು ಮಣ್ಣನ್ನ ಕ್ಲೋಸ್ ಮಾಡಿದ್ರೆ ಆಯಿತು. ಆಮೇಲೆ ಹೀರೆ ಬೀಜನೆಲ್ಲ ಬೇಲಿ ಅಂಚು ಅಲ್ಲಿ ಹಾಕಿದ್ರೆ ಒಳ್ಳೆಯದು. ಯಾಕೆಂತಂದರೆ ಅದು ಬಳ್ಳಿ, ಮತ್ತು ಅದು ಬಳ್ಳಿ ಆಗೋದ್ರಿಂದ ಬಳ್ಳಿ ಹಬ್ಕೊಳ್ಳುತ್ತೆ ಬೇಲಿಗೆ. ಸೊ ಬೇಲಿ ಅಂಚಲ್ಲಿ ಹಾಕಿದ್ರೆ ಒಳ್ಳೆಯದು. ಇದಕ್ಕೂ ಕೂಡ ಹೀರೆ ಹಾಕ್ತೀನಿ. ಸೊ 2 ಹೀರೆ ಬೀಜ ಹಾಕ್ತಾ ಇರೋದು ನಾನು. ಸೊ ನಾನು ಮುಂಚೆನೇ ಹೇಳ್ದಂಗೆ ಎಲ್ಲ ಬೀಜನೂ ಬರಲ್ಲ. ಸೊ ಇದು ಚಿಗುರು ಬರುತ್ತಾ ಇಲ್ವಾ ಅಂಥೇಳಿ ನಾವು ನೋಡೋಣ. ನೆಕ್ಸ್ಟ್ ಈಗ ಬಂದು ಬೆಂಡೆ ಬೀಜ ಫಸ್ಟೇ ಎಲ್ಲ ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಾಕ್ತಾ ಇದ್ದೀನಿ ಬೀಜನ. ನೋಡ್ತಾ ಇರ್ಬೋದು ನೀವು, ಒಂದು 6-7 ಬೀಜ ಹಾಕಿದ್ದೀನಿ. ಇದಕ್ಕೆ ಡಿಸ್ಟೆನ್ಸ್ ಬಂದು 1 ರಿಂದ 1.5 ಫೀಟ್ ಡಿಸ್ಟೆನ್ಸ್ ಇರಬೇಕಾಗುತ್ತೆ ಒಂದು ಬೀಜದಿಂದ ಇನ್ನೊಂದು ಬೀಜಕ್ಕೆ. ಸೊ ಇದು ಗಿಡ, ಬಳ್ಳಿ ಅಲ್ಲ, ಬೇಲಿ ಅಂಚಿಗೆ ಹಾಕಬೇಕು ಅಂತ ಏನಿಲ್ಲ. ಸೊ ಹಾಕಿದ್ಮೇಲೆ ಪೂರ್ಣವಾಗಿ ಅದನ್ನು ಕ್ಲೋಸ್ ಮಾಡಿದ್ರೆ ಆಯಿತು, ಮುಚ್ಚಿದ್ರೆ ಆಯಿತು ಮಣ್ಣಲ್ಲಿ. ನೋಡಿದ್ರಲ್ಲ ಎಷ್ಟು ಸುಲಭ ವಿಧಾನದಲ್ಲಿ ಬೀಜಗಳನ್ನ ಹಾಕ್ಬೋದು ಅಂತ ಹೇಳಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.